ಕಾಂಗ್ರೆಸ್ ಮೈನಾರಿಟಿ ಸೆಲ್ನ ಮುಖಂಡರು ಮತ್ತು ವಿವಿಧ ಮಸೀದಿಗಳು ಮುಖ್ಯಸ್ಥರು ಹಾಗೂ ನಮ್ಮ ಮಿತ್ರರಿಗೆಲ್ಲ ಅಸ್ಸಲಾಮು ಅಲೈಕುಂ, ನಮಸ್ಕಾರ. ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋದು ಒಂದೇ ಗುರಿ ಇಟ್ಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕುರ್ಚಿ ಯಾತ್ರ ಅವರು ಬಿಟ್ಕೊಟ್ರು. ಆ ಕುರ್ಚಿ ಬಿಡುವಾಗ ಒಂದು ಮಾತು ಹೇಳಿದರು, ರಾಹುಲ್ ಗಾಂಧಿಯವರು ತಾವು ಸೆಂಟ್ರಲ್ಗೆ ಬಂದುಬಿಡಿ, ರಾಜ್ಯಸಭಾ ಸೀಟ್ ಕೊಡ್ತೀವಿ, ಅಲ್ಲಿ ಸ್ಥಾನಮಾನ ತಮಗೆ ಜಾಸ್ತಿ ಕೊಡ್ತೀವಿ ಅಂದರೆ ಅವರು ಒಂದೇ ಒಂದು ಮಾತು ಹೇಳಿದರು. ನನ್ನ ಜೀವಂತದಲ್ಲಿ ನಾನು ಕರ್ನಾಟಕ ಬಿಡೋಕ್ಕಾಗೋದಿಲ್ಲ, ನಾನು ಕೋಮುವಾದಿ ಶಕ್ತಿಗಳ ವಿರುದ್ಧ ನಾನು ಹೋರಾಟ ಮಾಡಬೇಕು ಅಂತ ಒಂದೇ ಪಾಯಿಂಟ್ ರಾಹುಲ್ ಗಾಂಧಿ ಅವರಿಗೆ ಹೇಳಿದರು. ಆ ಪಾಯಿಂಟನ್ನು ಎಲ್ಲ ಸೆಕ್ಯುಲರ್ ಐಡಿಯಾಲಜಿ ಯಾರ್ಯಾರು ಇಟ್ಟಿದ್ದಾರೆ ಅವರೆಲ್ಲ ನೆನೆಸ್ಕೋಬೇಕಾಗಿರುತ್ತೆ. ಆಮೇಲೆ ಒಳ್ಳೆ ರಾಜಭಾರ ಮಾಡಿ 3 ವರ್ಷ ನಮಗೆಲ್ಲ ಹೆಮ್ಮೆ ತಂದು ಬಡೋ ಹಿಂಗಸರಿಗೆ ಇಷ್ಟವರೆಗೂ 67,000 ಗೃಹಲಕ್ಷ್ಮಿಯಲ್ಲಿ ಬಂದಿದೆ. ವಿವಿಧ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ನಮ್ಮ ಪಕ್ಷದಿಂದ ಜನರಿಗೆ ಅನುಕೂಲ ಆಗಿದೆ. ಅದರಿಂದ ಫಾಲೋ ಮಾಡಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹಂಗೆ ಅವರು ಮುಂದೆ ತಗೊಂಡು ಹೋಗ್ತಾರೆ ಅಂತ ನನಗೆ ನಂಬಿಕೆ ಇದೆ. ಮೊನ್ನೆ ತಾನೇ ಆರ್ಥಿಕ ಸಲಹೆಗಾರ ಅಂತ ಇಲ್ಲಿ ಅತೀಕ್ಗೆ ಅವರು ಅಪಾಯಿಂಟ್ ಮಾಡಿದ್ದಾರೆ. ಅವ್ರಿಗೆ ಕೃತಜ್ಞತೆಗಳು ಹೇಳ್ತಾ, ನಮ್ಮ ಈ ದಾವಣಗೆರೆ ಎಲೆಕ್ಷನ್ ಆದಮೇಲೆ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ನಮ್ಮ ಜಮೀರ್ ಅಹಮದ್ ಸಾಹೇಬ್ರ ಮೇಲೆ ಒಂದು ಆಡಿಯೋ ಬಿಟ್ಟಿದ್ರು ಕೆಲವರು. ಏನಂದರೆ ಅವರು ಕಾಂಗ್ರೆಸ್ ಪಾರ್ಟಿಗೆ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಕಾಂಗ್ರೆಸ್ಗೆ ವೋಟ್ ಕೊಡಬೇಡಿ, ಹಿಂಗೆ ಹಂಗೆ ಅಂತ ವದಂತಿಗಳು ಹಾಕಿ, ಅದನ್ನು ಯಾವಾಗ ನಾಚಿಕೆ ಆಗಬೇಕು, ಆ ಎಲೆಕ್ಷನ್ ಆಗಿದ ತಕ್ಷಣ ಅವರು ಬಿಟ್ಟಿದ್ರೆ ಅದು ಸಮ್ವಾಟ್ ರಿಯಲ್ ಅಂತ ಅನ್ಸ್ಕೋಬೇಕಾಗಿತ್ತು. ಮಿನಿಸ್ಟ್ರಿ ಫಾರ್ಮೇಷನ್ ಆಗುವಾಗ ಈ ಆಡಿಯೋ ಬಿಟ್ಟು ನಮಗೆಲ್ಲ ಬೇಸರ ತಂದಿದೆ. ಅದು ಯಾರು ಮಾಡಿದಾರೆ, ಜಮೀರ್ ಅಹಮದ್ ಸಾಹೇಬ್ರು ಹೇಳಿದ್ದಾರೆ, ನಾನು ಡೆಫರ್ಮೇಷನ್ ಕೇಸ್ ಹಾಕ್ತೀನಿ, ಅದು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಕಳಿಸಿ ಆ ವಾಯ್ಸ್ ನಂದ ಬೇರೆಯವ್ರದ್ದು ಅಂತ ನಾನು ತನಿಖೆ ಮಾಡೋಕ್ಕೆ ಈಗಾಗಲೇ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಜಮೀರ್ ಅಹಮದ್ ಸಾಹೇಬರು ಒಂದು ಬ್ರ್ಯಾಂಡ್ ಫಿಗರ್ ಮುಸ್ಲಿಮ್ಸ್ ಮೈನಾರಿಟಿಯಲ್ಲಿ. ಅವರು ಸುಮಾರು ನಮ್ಮ 2023 ಎಮ್ ಎಲ್ ಎಲೆಕ್ಷನ್ ಏನಾಯಿತು ಅದರಲ್ಲಿ ಪೂರ್ತಿ ಸ್ಟೇಟ್ ಅವ್ರು ತಿರುಗಿ, ಮೈನಾರಿಟಿನೇ ಅಲ್ಲ ಎಲ್ಲೋದ್ರೂ ಜೈ ಭೀಮ್ ಅಂತ ಹೇಳ್ತಾ ಈ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಅಲ್ಲಿ ಕೂಡ ಅವರು ಫೇಮಸ್ ಇದ್ದಾರೆ. ಅವರ ಓಟು ನಮ್ಮ ಮೈನಾರಿಟೀಸ್ ಓಟು ಒಗ್ಗೂಡಿಸಿ ಕಾಂಗ್ರೆಸ್ಗೆ ಬಂದಂಗೆ ಮಾಡಿ ಅವರು ಭಾಳ ಕಾಂಗ್ರೆಸ್ ಸಹಾಯ ಮಾಡಿದ್ದಾರೆ. ಒಂದು ಉದಾಹರಣೆ ತಗೋಬೇಕಂದ್ರೆ, ಸುಮಾರು 300 ಕಿಲೋಮೀಟರ್ ದೂರದಲ್ಲಿ ನಮ್ಮ ಲಾಸ್ಟ್ ಡೇ ಆಫ್ ಕ್ಯಾಂಪೇನಿಂಗ್ ಇತ್ತು ನಮ್ಮ ಡಾಕ್ಟರ್ MC ಸುಧಾಕರ್ ಅವರಿಗೆ. ಆವತ್ತು ಲಾಸ್ಟ್ ಡೇ ಕ್ಯಾಂಪೇನ್ಗೆ ಅವರು ಬಂದು ಸುಮಾರು ಒಂದು ಅರ್ಧ ಗಂಟೆ ಏನೋ ಟೈಮ್ ಇತ್ತು, ಭಾಷಣ ಮಾಡಿ ನಮಗೂ ಕೂಡ ಅವರು ಸಹಾಯ ಮಾಡಿದ್ದಾರೆ. ಅವರಿಗೆ ಕೃತಜ್ಞತೆಗಳು ಹೇಳ್ತಾ, ನಾನು ಒಂದು ಮಾತು ಹೇಳ್ತೀನಿ ನಮ್ಮ ಹೈಕಮಾಂಡ್ ನಾಯಕರಿಗೆ ಮತ್ತು ನಮ್ಮ CM ಮತ್ತು ಡೆಪ್ಟಿ CM ಅವ್ರಿಗೆ, ಸರ್ ತಾವು ದಯಮಾಡಿ ನಮ್ಮ ಜಮೀರ್ ಅಹಮದ್ ಸಾಹೇಬ್ರಿಗೆ ಈ ನೆಕ್ಸ್ಟ್ ಕಂತಿನಲ್ಲಿ ಒಂದು ಒಳ್ಳೆಯ ಮಿನಿಸ್ಟ್ರಿ ಕೊಟ್ಟು ನಮ್ಮ ಮೈನಾರಿಟೀಸ್ಗೆಲ್ಲ ತೃಪ್ತಿ ತರ್ತೀರಾ ಅಂತ ನಮಗೆ ಭಾವನೆ ಇದೆ. ಅದೇ ಥರ ನಮ್ಮ ನಸೀರ್ ಅಹಮದ್ ಸಾಹೇಬರು ನಮ್ಮ ಮಾರ್ಗದರ್ಶಿಗಳವರು ನಮ್ಮ ಅವಳಿ ಜಿಲ್ಲೆಯಲ್ಲಿ ಅವ್ರದ್ದೇ ಒಂದು ಛಾಪು, ಅವ್ರದ್ದೇ ಒಂದು ಪೊಸಿಷನ್ ಇದೆ. ಮೈನಾರಿಟೀಸ್ಗೆ ಬೇಕಾದಷ್ಟು ಕೆಲಸಗಳು ಮಾಡಿಕೊಟ್ಟು ಅವರು ಸಿದ್ದರಾಮಯ್ಯ ಸಾಹೇಬ್ರ ಜೊತೆನೂ ಭಾಳ ಚೆನ್ನಾಗಿ ಅವ್ರಿಗೆ ರಿಲೇಷನ್ ಇತ್ತು. ಈಗ ಅದು ಸೇಮ್ ಪಾಯಿಂಟ್ ಆ ದಾವಣಗೆರೆ ಎಲೆಕ್ಷನ್ನಲ್ಲಿ ಏನಾಗಿದೆ ನಮಗಂತೂ ಗೊತ್ತಿಲ್ಲ. ಬಟ್ ನಸೀರ್ ಅಹಮದ್ ಸಾಹೇಬ್ರ ಸರ್ವೀಸಸ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ಅವ್ರ ಸಲಹೆ, ಅವ್ರ ಸರ್ವೀಸು, ಅವರ ಆದರ್ಶಗಳು ನಮಗೆ ಭಾಳ ಅಗತ್ಯ ಇದೆ. ಅವ್ರಿಗೂ ಕೂಡ ತಮ್ಮಲ್ಲಿ ಕೋರೋದೇನೆಂದರೆ, ಸಣ್ಣ ಪುಟ್ಟ ವಿಷಯಗಳು ಬಿಟ್ಟು ನಮ್ಮ ನಸೀರ್ ಅಹಮದ್ ಸಾಹೇಬ್ರಿಗೆ ಸ್ಥಾನಮಾನ ಮತ್ತೆ ಕಲ್ಪಿಸ್ಕೊಡ್ತೀರಾ ಅಂತ ಆಶಾಭಾವನೆ ನಮಗೆ ಇದೆ. ಅವ್ರಿಗೆ ಮುಂದಕ್ಕೆ ತರ್ತೀರಾ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ತಮ್ಮಲ್ಲಿ ಅವರಿಗೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡಿ. ಅದೇ ಥರ ನಮ್ಮ ತಾಲೂಕವರು, ನಮ್ಮ ಮಾಜಿ ಮಂತ್ರಿಗಳು ಡಾಕ್ಟರ್ MC ಸುಧಾಕರ್ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ನೆಕ್ಸ್ಟ್ ಕಂತಿನಲ್ಲಿ ಅವ್ರಿಗೂ
ಕೂಡ ಮಂತ್ರಿ ಸ್ಥಾನ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ, ಇನ್ನೊಂದು ಸಲ ನಮ್ಮ 2 ಜಿಲ್ಲೆ ಸ್ಟೇಟ್ ದೂರ ಇದೆ, ಬಟ್ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲ್ಪಸಂಖ್ಯಾತರ ಪರವಾಗಿ ತಮ್ಮರಲ್ಲಿ ನಾನು ಕೋರೋದೇನೆಂದರೆ, ನಮ್ಮ ಇಬ್ಬರು ಲೀಡರ್ಸ್ ಏನಿದ್ದಾರೆ, ಜಮೀರ್ ಅಹಮದ್ ಸಾಹೇಬರು ಮತ್ತು ನಸೀರ್ ಅಹಮದ್ ಸಾಹೇಬರಿಗೆ ಒಳ್ಳೆಯ ಸ್ಥಾನಮಾನ ಕೊಟ್ಟು ಕಾಂಗ್ರೆಸ್ ಪಾರ್ಟಿಗೆ ಮುಂದೆ ಅನುಕೂಲ ಆದಂಗೆ ಮಾಡ್ತೀರಾ ಅಂತ ನಂಬಿಕೆ ಇದೆ. ತಮ್ಮರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಸರ್, ಇನ್ನೊಂದ್ಸಲಿ ಅವ್ರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಡಿ ಅಂತ ಹೇಳ್ತಾ, ಮಾನ್ಯ ರಾಹುಲ್ ಗಾಂಧಿಯವರು ಈ ಮಾತಿಗೆ ತಾವು ಕನ್ಸಿಡರ್ ಮಾಡಿ ಅವರಿಬ್ಬರ ಮೇಲೆ ಏನು ಆಪಾದನೆಗಳಿದೆ ಅದು ಎಲ್ಲ ತಳ್ಳಾಕಿ ಮತ್ತೆ ಅವ್ರಿಗೆ ಹಳೆಯ ಪೊಸಿಷನ್ ಕೊಡಬೇಕು ಅಂತ ಕೋರ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ.